ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಜನವರಿ 14, 2025 ಪ್ರಚಲಿತ ವಿದ್ಯಮಾನಗಳು. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯತ್ತ ಸಾಗೋಣ. ಮೊದಲನೇ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶದಲ್ಲಿ ವಿಶ್ವ ಹಿಂದಿ ದಿನದಂದು ಮೊದಲ ಹಿಂದಿ ಪ್ರಮಾಣೀಕರಣ ಕೋರ್ಸ್ ಪ್ರಾರಂಭವಾಗಿದೆ? ಸರಿಯಾದ ಉತ್ತರ ಶ್ರೀಲಂಕಾ. ಮುಂದಿನ ಪ್ರಶ್ನೆ: ತೇಲುವ ಪರಮಾಣು ವಿದ್ಯುತ್ ಸ್ಥಾವರವನ್ನು ಪ್ರಾರಂಭಿಸುವ ಮೂಲಕ ಯಾವ ದೇಶ ಪರಮಾಣು ಇಂಧನ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದೆ? ಸರಿಯಾದ ಉತ್ತರ ರಷ್ಯಾ. ಮುಂದಿನ ಪ್ರಶ್ನೆ: ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಇತ್ತೀಚೆಗೆ ಮೆಗಾ ಉದ್ಯಮಶೀಲತಾ ಅಭಿವೃದ್ಧಿ ಸಮ್ಮೇಳನ 2025 ಎಲ್ಲಿ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಪುಣೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಸುಗ್ಗಿಯ ಸ್ಮರಣಾರ್ಥ ಗಾನ್ ನಾಗೈ ಹಬ್ಬವನ್ನು ಆಚರಿಸಲಾಗಿದೆ? ಸರಿಯಾದ ಉತ್ತರ ಮಣಿಪುರ್. ಮುಂದಿನ ಪ್ರಶ್ನೆ: 29ನೇ ವಾಟನ್ ಇಂಡಿಯಾ ಆರ್ಥಿಕ ವೇದಿಕೆ 2025 ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ರಫೇಲ್ ಚಂಡಮಾರುತದ ನಂತರ ಭಾರತ ಯಾವ ದೇಶಕ್ಕೆ ಮಾನವೀಯ ನೆರವು ಕಳುಹಿಸಿದೆ? ಸರಿಯಾದ ಉತ್ತರ ಕ್ಯೂಬಾ. ಮುಂದಿನ ಪ್ರಶ್ನೆ: ರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ಯೂತ್ ಪವರ್ ವಿಷನ್ ಫಾರ್ ಡೆವಲಪ್ಡ್ ಇಂಡಿಯಾ ಅಟ್ 2047 ಎಂಬ ಪುಸ್ತಕವನ್ನು ಯಾರು ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಶ್ರೀ ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶದ ನಿಯತಕಾಲಿಕೆಯು ನೀರಜ್ ಚೋಪ್ರಾ ಅವರನ್ನು ವರ್ಷದ ಅತ್ಯುತ್ತಮ ಪುರುಷ ಜಾವೆಲಿನ್ ಎಸೆತಗಾರ ಎಂದು ಆಯ್ಕೆ ಮಾಡಿದೆ? ಸರಿಯಾದ ಉತ್ತರ ಅಮೆರಿಕ. ಮುಂದಿನ ಪ್ರಶ್ನೆ: ನೀರಿನ ನಿರ್ವಹಣೆಯನ್ನು ಉತ್ತೇಜಿಸಲು ವಾಟರ್ 360 ಡಿಗ್ರಿ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ರಾಯ್ಪುರ್. ಮುಂದಿನ ಪ್ರಶ್ನೆ: ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದ ಅಡಿಯಲ್ಲಿ ಇಸ್ರೋ ಎಷ್ಟು ಮೀಟರ್ ವ್ಯಾಪ್ತಿಯಲ್ಲಿ ಉಪಗ್ರಹಗಳನ್ನು ತಂದಿತು? ಸರಿಯಾದ ಉತ್ತರ 3 ಮೀಟರ್. ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಮಹಿಳಾ ಹಾಕಿ ಇಂಡಿಯಾ ಲೀಗ್ ಅನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ರಾಂಚಿ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶದ ಭೂವಿಜ್ಞಾನ ಮತ್ತು ಪರಿಶೋಧನಾ ಕ್ಷೇತ್ರದಲ್ಲಿ ಮಂಗೋಲಿಯಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ: ನವೆಂಬರ್ 2024ರಲ್ಲಿ ಭಾರತದ ಕೈಗಾರಿಕಾ ಬೆಳವಣಿಗೆಯ ದರ ಎಷ್ಟು ಶೇಕಡ ಇರುತ್ತದೆ? ಸರಿಯಾದ ಉತ್ತರ 5.2%. ಮುಂದಿನ ಪ್ರಶ್ನೆ: ಪ್ರಧಾನಿ ಮೋದಿ ಇತ್ತೀಚೆಗೆ ಸೋನಾಮಾರ್ಗ್ ಸುರಂಗವನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ್. ಬನ್ನಿ ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ ನೋಡೋಣ. ಹಿಮಾಚಲ್ ಪ್ರದೇಶದ ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜೀವ್ ಗಾಂಧಿ ಡೇ ಬೋರ್ಡಿಂಗ್ ಶಾಲೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ? ಸರಿಯಾದ ಉತ್ತರ 6 ಕ್ಷೇತ್ರ. ಸ್ನೇಹಿತರೆ, ಇದು ಜನವರಿ 14, 2025 ಪ್ರಚಲಿತ ವಿದ್ಯಮಾನಗಳು. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಎಲ್ಲಾ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.